ಹೌದು ವೀಕ್ಷಕರೇ, ನಟ ದರ್ಶನ್ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮುಖಾಂತರ ಹಲವಾರು ಸೋಷಿಯಲ್ ಕಾರ್ಯಗಳಲ್ಲಿ ತೊಡಗಿದಾರಂತಲೇ ಹೇಳ್ಬೋದು. ಜೈಲಲ್ಲಿದ್ದರೂ ಕೂಡ ಅವರು ಹಲವಾರು ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ತೊಂದರೆ ಆಗಿರ್ತಕ್ಕಂಥ LPG ಸಮಸ್ಯೆಯಿಂದ ಕರೆಂಟ್ ಸ್ಟವ್ ಕೊಡುವಂಥ ಕೆಲಸ ಆಗಿತ್ತು. ಮತ್ತು ಆಟೋದವರಿಗೆ ಸಹಾಯ ಮಾಡಿದರು. ಆಟೋದವರಿಗೆ 10 ಲಕ್ಷ ಘೋಷಣೆ ಮಾಡಿ ಅವರಿಗೆ ದಿನಸಿಗಾಗಿ 10 ಲಕ್ಷ ಘೋಷಣೆ ಮಾಡಿದರು. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಏನೇ ಮಾಡಲಿ, ದರ್ಶನ್ ವಿರುದ್ಧವಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ತಾವು ಕೂಡ ಏನು ಕಮ್ಮಿ ಇಲ್ಲ ದರ್ಶನ್ಗಂತೇಳಿ ತಾವು 25 ಲಕ್ಷ ಘೋಷಣೆ ಮಾಡುವಂಥದ್ದು, ದರ್ಶನ್ ಅವರಿಗೆ ಟಾಂಗ್ ಕೊಡುವಂಥ ಕೆಲಸ ಆಗ್ತಾಯಿದೆ. ಇದು ಏನು ತೋರಿಸ್ತೈತೆ ಅಂತೇಳಿ ಇವರು ಮನಸ್ಥಿತಿ ಎಂಥದ್ದಂತ. ಯಾಕಂತಂದರೆ ದರ್ಶನ್ ಅವರು ಪಾಪ ಜೈಲಲ್ಲಿ ಇದ್ಕೊಂಡು ಇಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ದರ್ಶನ್ಗೆ ಟಾಂಗ್ ಕೊಡುವಂಥ ಕೆಲಸ ಮಾಡುವಂಥದ್ದು ನಿಜವಾಗ್ಲೂ ಇದು ವಿಪರ್ಯಾಸ. ಎಂಥ ಹೀರೋಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂತಂತಲೇ ನಿಜವಾಗ್ಲೂ ಹೇಳೋಕ್ಕೇ ಅಸಹ್ಯ ಅನ್ನಿಸ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ದರ್ಶನ್ ಅವರು ಏನೇ ಮಾಡಿದರೂ ಕೂಡ ದರ್ಶನ್ ಮೊದಲು ಮಾಡಿದ ಮೇಲೇ ಇವರು ಬರುವಂಥದ್ದು, ನಾವೇನು ಕಮ್ಮಿ ಇಲ್ಲ ಅಂತೇಳಿ. ಹಾಗಾಗಿ ದರ್ಶನ್ ಅವ್ರನ್ನ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ದರ್ಶನ್ ಡಿ ಬಾಸೆ. ಹಾಗಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದರ್ಶನ್ ಅಭಿಮಾನಿಗಳು ಯಾರೇ ಆಗಿರ್ಬೋದು, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋನ. ನಮಸ್ಕಾರ ವೀಕ್ಷಕರೇ.